ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಊರಿಗೆ ಹೋಗಿದ್ದಾಗಿಂದ ವ್ಲಾಗೇ ಮಾಡಿಲ್ಲ. ಇನ್ನು ಊರಲ್ಲೆಲ್ಲ ಫೋನ್ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಾಡೋದೇನು ಅಂತೇಳಿ ವ್ಲಾಗ್ ಮಾಡಿಲ್ಲ. ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಊರಿಗೆ ಹೋಗಿ ಸ್ವಲ್ಪ ಜಾಸ್ತಿ ಮಾತಾಡೋದು ಕಲ್ತಿದ್ದಾಳಲ್ಲ ಮಗಳೇ. ಊಟ ಆಯ್ತಾ? ಕೇಳ. ಊಟ ಆಯ್ತಾ? ಇನ್ನು ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ನನ್ನ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೆಲ ಒರೆಸೋದು, ಕಸ ತೆಗೆಯೋದು, ಇದೆಲ್ಲ ಕೆಲಸಗಳಿರುತ್ತಲ್ಲ, ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸಕ್ಕೆ ಬರ್ತೀನಿ. ಅಡುಗೆ ಕೆಲಸ ಅಂತಂದರೆ ಬೆಳಿಗ್ಗೆ ಏನಾದರೂ ನಾನು ರೈಸ್ ಐಟಮ್ಮು ಮಾಡಿಲ್ಲ ಅಂದರೆ ದೋಸೆ ಈ ಥರ ಏನಾದರೂ ಮಾಡಿದಿದ್ರೆ ನಾನು ಮಧ್ಯಾಹ್ನಕ್ಕೆ ರೈಸು ಮತ್ತು ಸಾಂಬಾರು ಮಾಡ್ಕೊತೀನಿ. ಎಲ್ಲ ದಿನವೂ ಮಾಡ್ಕೋಬೇಕು ಅಂತ ಅನಿಸಿದರೆ ಮಾಡ್ತೀನಿ. ಇಲ್ಲ ಅಂತಂದರೆ ಒಂದೊಂದು ದಿನ ಬೆಳಿಗ್ಗೆ ಏನು ಅವನಿಗೆ ನಾನು ಲಂಚ್ ಬಾಕ್ಸಿಗೆ ಅಂತ ರೆಡಿ ಮಾಡಿರ್ತೀನಲ್ವ, ಅದನ್ನೇ ಮಾಡ್ತೀನಿ. ಅದನ್ನೇ ಮಧ್ಯಾಹ್ನಕ್ಕೆ ಕೂಡ ತಿಂದ್ಕೊಳ್ತೀನಿ. ಇವತ್ತು ನಾನು ಬೆಳಿಗ್ಗೆ ದೋಸೆ ಮಾಡಿದ್ದೆ, ಹಾಗೆ ಮಧ್ಯಾಹ್ನ ಸ್ವಲ್ಪ ರೈಸ್ ಸಾಂಬಾರು ಮಾಡ್ಕೊಬಿಡೋಣ, ಮತ್ತು ಸಂಜೆಗೇನು ಕೆಲಸ ಇರಲ್ವಲ್ಲ ಅಂತೇಳಿ ಸ್ವಲ್ಪ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ಆದಮೇಲೆ ನನ್ನ ಮಗಳು ಸ್ವಲ್ಪ ಯಾಕೋ ಇವತ್ತು ಬೆಳಿಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ. ಸ್ವಲ್ಪ ದೋಸೆ ಅಂದರೆ ಅವಳಿಗೆ ತಿನ್ನೋದಕ್ಕೆ ಅಲರ್ಜಿ ಅನಿಸುತ್ತೆ. ದೋಸೆ ತಿನ್ನೋದು ಸ್ವಲ್ಪ ತುಂಬಾ ಕಡಿಮೆ. ಹಾಲಷ್ಟೇ ಕುಡಿದಿದ್ಲು. ಸುಮಾರು 12 ಗಂಟೆ ಆಗಿತ್ತಲ್ಲ, ಮತ್ತು ಟೈಮ್ ಆಗಿತ್ತು, ಮತ್ತು ಅವಳಿಗೆ ಏನಾದರೂ ಹಸಿವಾಯಿತು ಅನಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರಗಳೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ಹಾಲು ಬಿಸಿ ಮಾಡ್ಕೊಡೋಣ ಅಂತೇಳಿ ಹಾಲನ್ನ ಬಿಸಿ ಮಾಡ್ಕೊಡ್ತಾ ಇದ್ದೀನಿ. ಹಾಗೆ ಅವಳು ಬಂದ್ಬಿಟ್ಟು ಇಲ್ಲಿ ಸ್ಟೂಲ್ ಮೇಲೆ ನಿಂತ್ಕೊಂಡು ಇವಾಗ ಫ್ರಿಜ್ ಕವರಲ್ಲಿ ಏನಾದರೂ ಕಾಯಿನ್ಸ್ ಏನಾದರೂ ಹಾಕಿರ್ತೀವಲ್ಲ, ಅದನ್ನೆಲ್ಲ ಎತ್ಕೊಂಡು ಕೊಡ್ತಾ ಇದ್ದಾಳೆ. ಅಂಕಲ್ ಅಂಗಡಿಗೆ ಹೋಗೋಣ ಅಂತೇಳಿ ಒಂದೇ ಸಮ ಹೇಳ್ತಾ ಇದ್ದಾಳೆ, ಎತ್ಕೊಂಡು ಕೊಡ್ತಾ ಇದ್ದಾಳೆ. ಹೋಗ್ಬಿಟ್ಟು ಚಾಕ್ಲೇಟ್ ತರೋಣ ಅಂತೇಳಿ. ಈ ನಡುವೆ ಸ್ವಲ್ಪ ಊರಿಗೆ ಹೋಗಿ ಬಂದ ಸ್ವಲ್ಪ ಚಾಕ್ಲೇಟ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಿಂತಾ ಇದ್ದಾಳೆ. ಫೈವ್, ಆಮೇಲೆ 6, ಹಾಗೆ ಹಾಲು ಕಾಯಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಹಾಲು ಕುಡಿಸ್ಕೊಂಡು ಬಂದೆ. ಮನೆ ಒಳಗಡೆ ಇದ್ದರೆ ಅವಳು ಹಾಲು ಕುಡಿಯೋಕ್ಕೂ ರಗಳೆ ಮಾಡ್ತಾಳೆ. ಹೊರಗಡೆ ಇದ್ರೆ ಸ್ವಲ್ಪ ಇವಾಗ ನಾಯಿ ಏನಾದರೂ ಬೇಕು ಏನಾದರೂ ಕಾಣಿಸುತ್ತಲ್ಲ, ಅದನ್ನ ನೋಡಿಕೊಂಡು ಹಾಲು ಕುಡಿತಾಳೆ. 2 ಕಾಯಿನಾ? ಹಾಂ, ಏನು ಬೇಕು ನಿಂಗೆ? ಎಲ್ಲಿಗೆ? ಹಾಂ, ಎಲ್ಲಿಗೆ ಹೋಗೋಣ? ಎಲ್ಲಿಗೆ? ಕೈಲೇನಿದೆ? ಕೈಯಲ್ಲಿ ಯಾವುದು? ಎಲ್ಲಿಗೆ ಹೇಳು? ಎಲ್ಲಿಗೆ ಬಾಬಾ ಅಂದರೆ? ಎಲ್ಲಿಗೆ? ಇಲ್ಲ, ಮನೇಲಿ ಐತಕ್ಕೆ ಬಾ, ಕೊಡ್ತೀನಿ ಬಾ. ಚಾಕಿ ಹೋಯ್ತು, ಕೊಡ್ತೀನಿ ಬಾ. ಮನೇಲಿ ಐತೆ ಬಾ ಚಾಕಿ. ಇವಾಗ ಇಲ್ಲಿ ದೋಸೆ ಇಟ್ಟಿತ್ತು, ಹಂಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ಅಂಕಲ್ ಅಂಗಡಿಗೆ ಹೋಗೋಣ, ಚಾಕ್ಲೇಟ್ ತರೋಣ ಅಂತೇಳಿ ಆಟ ಮಾಡ್ತಾ ಇದ್ಲಲ್ಲ. ಬೇಡ ಬಾ, ಮನೇಲೇ ಇದೆ, ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ರಗಳೆ ಮಾಡ್ತಾ ಕೂತಿದ್ದಾಳೆ. ಅವಳಿಗೆ ಸ್ವಲ್ಪ ಕೋಲ್ಡು ಆಗ್ತಾಯಿದೆ. ಶ್ರೇಯಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಇವಾಗ ಇವಳಿಗೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಅದಕ್ಕೆ ರಗಳೆ ಕೂಡ ಜಾಸ್ತಿ ಮಾಡ್ತಾ ಇದ್ದಾಳೆ ಅವಳು. ಹಾಗೆ ಏನಾದರೂ ಕೋಲ್ಡ್ ಸ್ಟಾರ್ಟ್ ಆಯಿತು, ಜ್ವರ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಸ್ವಲ್ಪ ಜಾಸ್ತಿನೇ ರಗಳೆ ಎಲ್ಲ ಮಾಡ್ತಾಳೆ. ಇಲ್ಲಾಂದರೆ ಸುಮ್ಮನೆ ತನ್ನ ಪಾಡಿಗೆ ತಾನು ಆಟ ಆಡ್ಕೊಂಡಿರ್ತಾ ಇದ್ಲು. ಇನ್ನು ಊರಿಗೆ ಹೋದವಾಗಂತೂ ಮಕ್ಕಳ ಜೊತೆಗೆ ಆಟ ಆಡ್ತಾಯಿದ್ಲು, ಚೆನ್ನಾಗಿ ಆಟ ಆಡ್ತಾಯಿದ್ಲು. ಮಕ್ಕಳ ಜೊತೆಗೆಲ್ಲ ಚೆನ್ನಾಗಿ ಬೆರೀತಾಳೆ. ಮಕ್ಕಳಿದ್ಬಿಟ್ರೆ ಆಟ ಆಡ್ತಾ ಇರ್ತಾಳೆ. ನನ್ನ ನೆನಪು ಆಗಲ್ಲ ಅವಳಿಗೆ. ಆಮೇಲೆ ಅವಾಗ ಒಂದು ಸಾರಿ ಬರ್ತಾಳೆ ಅಷ್ಟೇ. ಇನ್ನು ದೋಸೆ ಮಾಡಿ ಅವಳಿಗೂ ಸ್ವಲ್ಪ ದೋಸೆ ತಿನ್ನಿಸ್ದೆ. ಸ್ವಲ್ಪ ಏನೋ ತಿನ್ನಂಗೆ ಮಾಡಿದ್ಲು. ಅವಳಿಗೆ ಹಾಲೇ ಜಾಸ್ತಿಯಾಗಿ ಕುಡಿತಾಳೆ. ಅದಕ್ಕೆ ದೋಸೆ ರೈಸು ತಿನ್ನೋದು ಅಂದರೆ ಸ್ವಲ್ಪ ಆಗಲ್ಲ ಅವಳಿಗೆ.
ಇನ್ನು 2 ಮಂತ್ಸು ಊರಲ್ಲಿದ್ದು ಅವಳಿಗೆ ಹೊರಗಡೆ ಆಡೋದು ಅಂದರೆ ತುಂಬ ಖುಷಿ. ಇನ್ನು ಒಳಗಡೆ ಬರೋದಕ್ಕೆ ಕಷ್ಟಪಡ್ತಾಳೆ. ಇನ್ನು ಅವಳಿಗೇನು, ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಬೆಂಗಳೂರು ಬಂದ ತಕ್ಷಣ ಏನೋ ಒಂಥರ ಬೇಜಾರು, ಕೈಕಾಲೆಲ್ಲ ಕಟ್ಟಾಕ್ದಂಗಿರುತ್ತೆ. ಮನೆಯಲ್ಲಾದರೆ ಹೊರಗಡೆ ಆ ಕಡೆ ಈ ಕಡೆ ಓಡಾಡ್ಕೊಳ್ತಾ ಇರ್ತೀವಲ್ಲ, ಇಲ್ಲಿ ಮನೆ ಒಳಗಡೆನೇ ಇರಬೇಕು, ಆ ಕಡೆ ಈ ಕಡೆ ಓಡಾಡೋದು ಮಾತಾಡೋದು ಏನು ಜಾಸ್ತಿ ಆಗಿರಲ್ಲಲ್ಲ, ಅದಕ್ಕೆ ಬೇಜಾರು ಅನಿಸುತ್ತೆ. ಅಂದರೆ ಊರಲ್ಲೆಲ್ಲ ಫಂಕ್ಷನ್ಸಲ್ಲಿ ಅಟೆಂಡ್ ಮಾಡೋದು, ಫಂಕ್ಷನ್ಸ್ಗೆ ಹೋಗೋದು, ಮತ್ತು ಊರಲ್ಲಿ ಒಂದು 2-3 ದೇವ್ರ ಕಾರ್ಯಗಳೆಲ್ಲ ನಡೀತು. ತುಂಬ ಚೆನ್ನಾಗಿ ನಡೀತು ಫಂಕ್ಷನ್ಸ್ ಎಲ್ಲ. ಅದೆಲ್ಲ ಒಳ್ಳೆ 2 ತಿಂಗಳು ಇದ್ದರೂ ಕೂಡ 2 ತಿಂಗಳಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂತೂ ಸ್ವಲ್ಪ ಹೊರಗಡೆ ಟ್ರಿಪ್ ಅಂತ ಹೋಗಿರೋದು ಕಡಿಮೆ. ಮದುವೆ ಮನೆ, ದೇವ್ರ ಕಾರ್ಯ ಇದರಲ್ಲೇ ಮುಗಿಸಿದ್ವಿ. ನನ್ನ ಮಕ್ಕಳಂತೂ ಚೆನ್ನಾಗಿ ಊರಲ್ಲಿ ಆಟ ಆಡ್ಕೊಂಡಿರ್ತಾರೆ. ಅವರಿಗೆ ಶ್ರೇಯುಗೆ ಊರಿಗೆ ಬರುವಾಗ ಬೆಂಗಳೂರಿಗೆ ಬರುವಾಗ ಬರೋದೇ ಇಲ್ಲ ಅಂತೇಳಿ ಹಠ ಮಾಡ್ತಾ ಇದ್ದಾರೆ. ನಾನು ವಿಹಾನ ಅನ್ಬೇಕು. ನಾನು ವಿಹಾನ ಏನೋ ಹಾಂ ಹಾಂ ಜಾಣ ಮಗಳು. ಹಾಂ ಬಾ ಬಾ ಒಂದು ಉಪ್ಪ. ಇನ್ನು ಶ್ರೇಯು ಬಂದಮೇಲೆ ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದ. ಅದಕ್ಕೆ ಸ್ವಲ್ಪ ಹೊತ್ತು ಸೈಕಲ್ ಹೊಡಿಯೋಕ್ಕೆ ಕರ್ಕೊಂಡು ಬರೋಣ ಅಂತೇಳಿ ಬಂದಿದ್ದೀನಿ ಕೆಳಗಡೆ. ಇವಳು ಮಾತ್ರ ಚಾಕ್ಲೇಟ್ ರಾಣಿ, ಬಾಯಲ್ಲಿ ಚಾಕ್ಲೇಟ್ ಹಾಕ್ಕೊಂಡೇ ಇದ್ದಾಳೆ. ಏನಾದರೂ ಒಟ್ಟು ಚಾಕಿ ಬೇಕು ಅವಳಿಗೆ. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಧನ್ಯವಾದ. ನಿಧಾನಕ್ಕೆ ಹೋಗೋ, ನಿಧಾನ.